ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಧನ್ಯ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇದು ಭಾನುವಾರದ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ತಿಂಡಿ ಕೂಡ ಪ್ರಿಪೇರ್ ಮಾಡಿಟ್ಟೆ. ರತನ್ ಬೇಗ ಹೊಡೋದ್ರಿಂದ ಅವರಿಗೆ ತಿಂಡಿ ಮಾಡಿಕೊಟ್ಬಿಟ್ರೆ ನಾನು ಆಮೇಲೆ ಪೂಜೆನ ನಿಧಾನಕ್ಕೆ ಮಾಡ್ಕೋಬೋದು ಅಂತ ಹೇಳಿಬಿಟ್ಟು ಹಾಗೆ ರೊಟ್ಟಿ ಮಾಡಿದ್ದೆ ತಿಂಡಿಗೆ. ಹಾಗೆ ರೊಟ್ಟಿ ಎಲ್ಲ ಮಾಡಿಬಿಟ್ಟು ಪಾಪುಗೂ ಒಂದು ಸ್ವಲ್ಪ ಹಾಕ್ಕೊಟ್ಟಿದ್ದೆ. ಅವ್ನು ತಿಂತ ಕೂತಿದ್ದ. ಹಾಗೆ ನಾನು ಕೂಡ ಪೂಜೆಗೆ ಪ್ರಿಪೇರ್ ಮಾಡಿಕೊಂಡೆ. ಹೂ ಏನಿತ್ತು ಪೂಜೆಗೆ ಅಂತ ಇಟ್ಕೊಂಡಿದ್ನ ಅದನ್ನ ಒಂದೆರಡನ್ನ ತೊಗೊಂಡ್ಬಿಟ್ಟು ಅವನು ಗಾಡಿಗೆ ಇಡಿಸ್ಬಿಟ್ಟು ಆಟ ಆಡ್ತಾ ಇದ್ದ. ಅವನಿಗಂತೂ ಪೂಜೆ ಮಾಡೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ನಂದು ಪೂಜೆ ಎಲ್ಲ ಆದಮೇಲೆ ಅವನಿಗೆ ಉದ್ದಿನ ಗಡ್ಡಿನ ಕೊಡಬೇಕು. ಅವನು ದೇವರಿಗೆ ಪೂಜೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಎಲ್ಲ ಕಡೆ ಇಟ್ಕೊಂಡ್ಬಿಟ್ಟು ನೀಳಿಸ್ತಾ ಓಡಾಡ್ತಾ ಇರ್ತಾನೆ. ಹಾಗೆ ಇವತ್ತು ಒಂದು ಸ್ವಲ್ಪ ಮಾತ್ರ ಬಿಡಿ ಹೂನ ತೊಗೊಂಬಂದಿದ್ದೆ. ಅದನ್ನೇ ಮುಡಿಸ್ಬಿಟ್ಟು ದೇವರಿಗೆ ಪೂಜೆ ಕೂಡ ಮುಗಿಸ್ಕೊಂಡೆ. ಇವತ್ತೇನು ಕಳಸ ಚೇಂಜ್ ಮಾಡೋದಕ್ಕೆ ಹೋಗಿಲ್ಲ. ಅಂದರೆ ಲಾಸ್ಟ್ ವೀಕು ಕಳಸ ಎಲ್ಲ ಚೇಂಜ್ ಮಾಡಿದ್ದೆ. ಕಳಸದ ನೀರು ನಾನು 15 days ಒನ್ಸ್ ಚೇಂಜ್ ಮಾಡೋದ್ರಿಂದ ವೀಕ್ಲಿ ಏನು ಚೇಂಜ್ ಮಾಡೋದಕ್ಕೆ ಹೋಗಲ್ಲ. ಹಾಗೆ ಬೇಸಿಗೆ ಜಾಸ್ತಿ ಇರೋದ್ರಿಂದ ಹೂವಿನ ಗಿಡ ಅಂತ ಹೇಳಿದರೆ ಎಲ್ಲ ಏನು ಇಟ್ಟಿರ್ತೀವಿ ಅದು ತುಂಬಾ ಬೇಗನೆ ಬಾಡಿ ಹೋಗುತ್ತೆ. ಪೂಜೆ ಎಲ್ಲ ಮುಗಿದಾದ್ಮೇಲೆ ದೇವ್ರ ಹತ್ರ ಧೂಪಾರತಿ ಕಚ್ಚಿರ್ತೀನಿ ಅಲ್ಲ, ಆರತಿ ಏನು ಕಚ್ಚಿರ್ತೀನಿ ಅದನ್ನ ಮನೆಗೆಲ್ಲ ಒಂದು ಸ್ವಲ್ಪ ಹಿಡಿದು ಬಿಡ್ತೀನಿ ಅಂತ ಹೇಳಿದರೆ ಮೂಲ ಅಂದರೆ ಅವಾಗಿಂದ ಇದೇ ಥರ ಅಭ್ಯಾಸ ಆಗಿದೆ. ಹಾಗಾಗಿ ಹಾಗೆಲ್ಲ ಹಿಡಿದ್ಬಿಟ್ಟು ಅದೇನು ಉಳಿದಿರುತ್ತೆ ಅದನ್ನ ತೊಗೊಬಂದ್ಬಿಟ್ಟು ಮುಂದ್ಗಡೆ ತುಳಸಿ ಕಟ್ಟೆ ಹತ್ರಕ್ಕೆ ಕಚ್ಚಿಬಿಡ್ತೀನಿ. ಹಾಗೆ ಊದಿನ ಗಡ್ಡಿ ಏನಿದೆ ಅದನ್ನ ಕೂಡ ನಾನು ಒಳಗಡೆ ಕಚ್ಚೋದಕ್ಕೆ ಹೋಗಲ್ಲ. ತುಂಬ ಹೊಗೆ ಫಿಲ್ ಆದಂಗೆ ಆಗುತ್ತೆ ಒಳಗಡೆ ಫುಲ್ಲು ಅದೇನಿದೆ ಅದು. ಯಾಕಂದರೆ ನಾನು ವಿಂಡೋಸ್ ಎಲ್ಲ ಏನು ಜಾಸ್ತಿ ಓಪನ್ ಮಾಡಲ್ಲ. ಹಾಗೆ ಡೋರ್ ಕೂಡ ತೆಗೆದಿರಲ್ಲ. ಪೂಜೆ ಆದ ತಕ್ಷಣ ಮತ್ತೆ ಡೋರ್ನ ಕ್ಲೋಸ್ ಮಾಡ್ತೀನಿ. ಹಾಗೆ ನಾನು ಇಲ್ಲಿ ಪೂಜೆ ಎಲ್ಲ ಮಾಡ್ಕೊಳ್ಳೋಷ್ಟೊತ್ತಿಗೆ ಪಾಪು ಇದನ್ನು ಗಾಡಿ ತೊಗೊಂಡು ಆಟ ಆಡ್ತಾ ಇದ್ದ. ಅವನಿಗೆ ಈ ಥರ ಗಾಡಿಲೆಲ್ಲ ಆಟ ಆಡೋದಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಹಾಗೆ ಊರಿಗೆ ಹೋಗಿ ಬಂದಿದ್ವೆಲ್ಲ ಸಿಕ್ಕಾಪಟ್ಟೆ ಬಟ್ಟೆ ಇತ್ತು. ಅದನ್ನೆಲ್ಲ ಬೆಳಗ್ಗೆನೇ ಒಂದು ಬ್ಯಾಚ್ ಏನಿದೆ ಅದನ್ನು ತೊಳೆದ್ಬಿಟ್ಟು ಒಣಗೋದಕ್ಕೆ ಹಾಕಿದ್ದೆ. ಹಾಗೆ ಹೂವಿನ ಗಿಡಕ್ಕೂ ಎಲ್ಲ ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ಬಿಡೋಣ ಅಂತ ಹೇಳಿಬಿಟ್ಟು ಬಂದಿದ್ದೀನಿ. ಈ ಬೇಸಿಗೆ ಕಾಲದಲ್ಲಿ ಬೆಳಗ್ಗೆ ಮತ್ತು ಸಂಜೆ 2 ಟೈಮು ಕೂಡ ನೀರು ಹಾಕಬೇಕು ಅಂತ ಫೀಲ್ ಆಗುತ್ತೆ. ಯಾವ್ದಾದ್ರು 1 ಟೈಮ್ ಬಿಟ್ಟರೂ ಕೂಡ ಕಂಪ್ಲೀಟಾಗಿ ಒಣಗೋದಂಗೆ ಆಗಿರುತ್ತೆ. ಹಾಗೆ ಟೊಮ್ಯಾಟೊ ಗಿಡದಲ್ಲಿ ಫುಲ್ಲು ಟೊಮ್ಯಾಟೊ ಹಿಡಿದಿದೆ ಅಂತ ಹೇಳಿದ್ರೆ ಇದು ಬೀಜ ಅದಾಗೆ ಬಿದ್ದು ಹುಟ್ಟಿದ್ದು. ನಾನೇನು ಹಾಕಿದ್ದಲ್ಲ, ಅಂದರೆ ಮಣ್ಣಲ್ಲಿ ಬಂದಿತ್ತು ಅನಿಸುತ್ತೆ. ಅಮ್ಮ ಮನೆಯಿಂದ ಮಣ್ಣು ತೊಗೊಂಬಂದಿದ್ವಲ್ಲ ಅದರಲ್ಲಿ ಬಂದಿತ್ತು. ಹಾಗೆ 2 ಟೊಮ್ಯಾಟೊ ಗಿಡ ಬಿಟ್ಟಿದೆ. ಅದು ಸ್ವಲ್ಪ ದಿನಕ್ಕೆ ಹಣ್ಣಾಗ್ಬೋದೇನೋ ಆ ಥರ ಕಾಣಿಸ್ತಾ ಇದೆ. ತುಂಬಾ ಖುಷಿ ಆಯಿತು. ಅಂದರೆ ನಾವು ಹಾಕ್ದಲ್ಲ ಅದಾಗೆ ಬಂದಾಗ ಇನ್ನೊಂಥರ ಖುಷಿ ಅನಿಸುತ್ತೆ. ಹಾಗೆ ಇದು ಸಾಸಿವೆ ಗಿಡ ಕೂಡ ಏನಿದೆ ಅದು ಕಂಪ್ಲೀಟಾಗಿ ಒಣಗೋಗಿತ್ತು. ಅಂದರೆ ಅದು ಗಿಡ ಒಣಗುತ್ತೆ ಅನಿಸುತ್ತೆ. ನನಗೆ ಇದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ. ಇದನ್ನೆಲ್ಲ ಇನ್ನೂ ಸ್ವಲ್ಪ ಒಣಗಿದ ಮೇಲೆ ಅದನ್ನ ತೆಗೆದುಬಿಟ್ಟು ಪುಡಿ ಮಾಡಿದರೆ ಅದರೊಳಗಡೆ ಇರೋದು ಬೀಜ ಎಲ್ಲ ಕಂಪ್ಲೀಟಾಗಿ ಹೊರಗಡೆ ಬರುತ್ತೆ. ಅದನ್ನ ಎತ್ತಿಟ್ಕೋಬೋದು ಅಂತ ಹೇಳಿದರು. ಹಾಗೆಯೇ ಇನ್ನೊಂದು ಬ್ಯಾಚ್ ವಾಷಿಂಗ್ ಮಿಷಿನ್ಗೆ ಬಟ್ಟೆಗಳನ್ನೆಲ್ಲ ಹಾಕಿದ್ದೆ. ಅದನ್ನ ಕೂಡ ಎತ್ಬಿಟ್ಟು ಒಣಗಕ್ಕೆ ಹಾಕೋಣ ಅಂತ ಹೇಳಿಬಿಟ್ಟು ತೆಗಿತಾ ಇದ್ದೀನಿ. ಇನ್ನೂ 1-2 ಬ್ಯಾಚ್ ಆಗೋಷ್ಟು ಬಟ್ಟೆ ಇದೆ. ಊರಿಗೆ ಹೋಗ್ಬಿಟ್ಟು ಬಂದರೆ ಊರಿಗೆ ಏನೇನು ತೊಗೊಂಡೋಗಿರುತ್ತೆ ಅದನ್ನೆಲ್ಲ ಕಂಪ್ಲೀಟಾಗಿ ಒಂದು ಸಲ ವಾಶ್ ಮಾಡಿಬಿಟ್ಟು ಎತ್ತಿಟ್ಬಿಡ್ತೀನಿ. ಇದು ನನಗೆ ಅವಾಗಿಂದ ರೂಢಿ ಆಗಿದೆ. ಹಾಗೆ ನಾನು ಬಟ್ಟೆ ಹರಡಕ್ಕೆ ಹೋದಾಗ ಪಾಪು ಇದನ್ನು ಹೊರಗಡೆ ಬಂದುಬಿಟ್ಟು ಆಟ ಆಡ್ತಾ ಇರ್ತಾನೆ ಅವನ ಪಾಡಿಗೆ ಅವನು. ಇಲ್ಲಿ ನಾನು ಒಣಗಿರೋ ಬಟ್ಟೆ ಅಂದರೆ ಸ್ವಲ್ಪ ಜಾಗ ಇತ್ತು ಅಲ್ಲಿಗೆ ಅದನ್ನ ಹುಳಿದನ್ನ ಹಾಕಿಬಿಟ್ಟು ಹಾಗೆ ಇನ್ನೂ ಒಂದು ಬ್ಯಾಚ್ ಬಟ್ಟೆ ವಾಶಿಗಿತ್ತು ಅದನ್ನ ಕೂಡ ಹಾಕಿಬಿಡೋಣ ಅಂತ ಹೇಳಿಬಿಟ್ಟು ಹಾಕ್ತಾ ಇದ್ದೀನಿ. ನಾನು ಈ ಥರ ಏನಾದರೂ ಕೆಲಸ ಮಾಡುವಾಗ ಪಾಪು ಕೂಡ ಓಡಿ ಬಂದುಬಿಟ್ಟು ನಿಂತ್ಕೊಂಡ್ಬಿಡ್ತಾನೆ. ನಾನು ಏನಾದರೂ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿಬಿಟ್ಟು. ಅಂದರೆ ಇವಾಗಿನ ಮಕ್ಕಳಿಗೆ ತುಂಬ ಕ್ಯೂರಿಯಾಸಿಟಿ ಅಂತೇಳಿ ಅನಿಸುತ್ತೆ. ಹಾಗಾಗಿ ಅವನಿಗೇನೇ ನಾನು ಏನೇ ಮಾಡಿದರೂ ಅವನಿಗೂ ಕೂಡ ಮಾಡಬೇಕು ಅಂತ ಹೇಳ್ಬಿಟ್ಟು ಆಸೆ ಪಡ್ತಾನೆ ಯಾವಾಗಲೂ. ಹಾಗೆ ಊರಿಗೆ ತೊಗೊಂಡೋಗಿದ್ದ ಬಟ್ಟೆಯಿಂದ ಏನು ಬ್ಯಾಗ್ ಇತ್ತು ಅದರಲ್ಲಿ ಇನ್ನೂ ಒಂದು ಬ್ಯಾಗ್ ಇತ್ತು. ಅದನ್ನೆಲ್ಲ ನೀಟಾಗಿ ಎತ್ತಿಡಬೇಕು. ಅದನ್ನಂತೂ ವಾಶ್ ಮಾಡೋಕ್ಕಿರೋದನ್ನೆಲ್ಲ ವಾಶಿಗೆ ಹಾಕಬೇಕು ಅಂತೇಳಿ ನೋಡ್ತಾ ಇದ್ದೆ. ಹಾಗೆ ರೊಟ್ಟಿ ಮತ್ತು ಚಟ್ನಿ ಮಾಡಿದ್ದೆಲ್ಲ ನಾನು ಕೂಡ ತಿಂಡಿ ತಿಂದ್ಕೊಂಡೆ. ತಿಂಡಿ ತಿನ್ನೋಷ್ಟೊತ್ತಿಗೆ ವಾಶಿಗೆ ಹಾಕಿದ ಬಟ್ಟೆ ಕೂಡ ಅದು ವಾಶ್ ಆಗಿತ್ತು. ಅದನ್ನ ನಾನು ಮಾಮೂಲಿ ಯಾವ ಟಬ್ಬಿಗೆ ಎತ್ತಿದ್ದೀನಿ ಆ ಟಬ್ ಇಟ್ಕೊಂಡ್ಬಿಟ್ಟು ಅವನೇ ತೆಗಿತಾ ಇದ್ದ. ಹೀಗೆ ಒಂದೊಂದು ಸಲ ಹೋಗ್ಬಿಟ್ಟು ವಾಷಿಂಗ್ ಮಿಷಿನ್ನ ಆಫ್ ಮಾಡಿಬಿಟ್ಟು ಡೋರ್ ಓಪನ್ ಮಾಡಿಬಿಡ್ತಾನೆ. ಅದು ಆಟೋಮೆಟಿಕ್ಕಾಗಿ ಆಫ್ ಆದಾಗ ಅದ್ರೊಳಗಡೆ ನೀರು ಏನು ಫಿಲ್ ಆಗಿರುತ್ತೆ ಅದೆಲ್ಲ ಆಚೆ ಬರುತ್ತೆ. ತುಂಬ ಸಲ ಹಿಂಗೆ ಮಾಡಿದ್ದಾನೆ. ಮಕ್ಕಳು ಅಂತಂದರೆ ಹಾಗೆಲ್ಲ ಏನಾದರೂ ಮಾಡ್ತಾನೆ ಇರ್ತಾನೆ. ಕಿತಾಪತಿನ ಮಾಡಬೇಡ ಅಂದಿದ್ದೆ ಮಾಡೋದು ಜಾಸ್ತಿ ಅವನು. ಅಂದರೆ ಎಲ್ಲದರಲ್ಲೂ ಕ್ಯೂರಿಯಾಸಿಟಿ ಹೇಗಾಗುತ್ತೆ ಏನೋ. ಈಗ ನಾನೊಂದು ಚಾಕು ತೊಗೊಂಡು ಏನಾದರೂ ಕಟ್ ಮಾಡ್ತಾಯಿದ್ರೆ ಆ್ಯಪಲ್ನ ಏನಾದರೂ ಅವನಿಗೂ ಕೂಡ ಇಟ್ಕೊಬೇಕು, ಅವನು ಕೂಡ ಕಟ್ ಮಾಡಬೇಕು ಈ ಥರ ಥಿಂಕ್ ಮಾಡ್ತಾನೆ. ಅಂದರೆ ಕೆಲಸ ಮಾಡಿಕೊಡ್ಬೇಕಾಗಿರೋ ಟೈಮಲ್ಲಿ ಮಾಡಿಕೊಡ್ತಾನೋ ಇಲ್ವೋ ಗೊತ್ತಿಲ್ಲ. ಇವಾಗಂತೂ ಎಲ್ಲದರಲ್ಲೂ ಮುಂದೆ ಬರ್ತಾನೆ. ನಾನು ಮಾಡ್ತೀನಿ ಅನ್ನೋ ಥರಕ್ಕೆ. ಹಾಗೆ ಕಂಪ್ಲೀಟಾಗಿ ವಾಷಿಂಗ್ ಮಿಷಿನಲ್ಲಿ ಏನು ಬಟ್ಟೆ ಇತ್ತು ಅದನ್ನೆಲ್ಲ ಅವನೇ ತೆಗಿತಾ ಇದ್ದ. ಅಂದರೆ ಅವನಿಗೆ ಅಷ್ಟು ಇಷ್ಟ ಆಗುತ್ತೆ ಅಂತಂದರೆ ಏನಾದರೂ ಮಾಡ್ತಾ ಇರಬೇಕು ಅವನಿಗೆ. ಈ ಕೂತ್ಕೊಂಡು ಆಟ ಆಡೋದು ಅಂದರೆ ಅವನಿಗೆಲ್ಲ ಅಷ್ಟೊಂದು ಜಾಸ್ತಿ ಇಷ್ಟ ಆಗಲ್ಲ.
ಆರಾಮಾಗಿ ಅವ್ನ ಪಾಡಿಗೆ ಅವ್ನು ಓಡಾಡಿಕೊಂಡು ಆಚೆ ಈಚೆ ಅಂದ್ಕೊಂಬಿಟ್ಟು ಹಂಗಿರೋದಕ್ಕೆ ಜಾಸ್ತಿ ಇಷ್ಟಪಡ್ತಾನೆ. ಹಾಗೆ ಆ ಟಬ್ನ ಏನು ಅವನೇ ತೊಗೊಂಡು ಹೋಗ್ತಿದ್ದಾನೇನೋ ಅನ್ನೋ ಥರಕ್ಕೆ ಒಂದು ಕಡೆ ಕೈ ಇಟ್ಕೊಂಬಿಟ್ಟು ಹೇಳ್ಕೊಂಡು ಹೋಗ್ತಾ ಇದ್ದ ಹರಡೋದಕ್ಕೆ ಬಟ್ಟೆನ. ಹಾಗೆ ನಾನು ಬಟ್ಟೆ ಹರಡೋ ಟೈಮಲ್ಲಿ ಅವನು ಒಂದು ಪಾಡಿಗೆ ಒಂದು ಸೈಕಲ್ ಆಟಾಡ್ಕೊಂಡಿರ್ತಾನೆ. ಒಂದೊಂದ್ಸಲ ಮೆಟ್ಲು ಇಳಿಯೋದು, ಕೆಳಗಡೆ ಹೋಗೋದು, ಈ ಥರ ಎಲ್ಲ ಕೂಡ ಮಾಡ್ತಾನೆ. ಅವಾಗೇನೋ ಒಂದು ಸ್ವಲ್ಪ ಒಂಥರ ಭಯ ಅನಿಸುತ್ತೆ, ಎಲ್ಲಾದರೂ ಹೋಗ್ಬಿಟ್ಟು ನಾನು ಈ ಕಡೆ ಬಟ್ಟೆ ಕಡೆ ಗಮನ ಕೊಟ್ಬಿಟ್ಟು ಅದೆಲ್ಲ ಅನಿಸುತ್ತೆ. ಆದರೆ ಒಂದು ಸಲನೂ ಕೂಡ ಹಂಗೆ ಮಾಡಿಲ್ಲ. ಬಟ್ ಆದರೂ ನಾವು ನಮ್ಮ ಜವಾಬ್ದಾರಿತನದಲ್ಲಿ ಇರಬೇಕಲ್ವ. ಒಂದು 11 o'clock ಹಂಗೆ ಪಾಪುನ ಕೂಡ ಮಲಗಿಸ್ತೀನಿ. ಅವನ್ನ ಹಾಸಿಗೆ ಮೇಲೆ ಮಲಗಿಸ್ಬಿಟ್ಟು ಬ್ಲ್ಯಾಂಕೆಟ್ನ ಹೊರಿಸ್ಬಿಟ್ಟು ಒಂದು ಅಂತ ಹೇಳಿದರೆ ಫ್ಯಾನ್ನ ಕೂಡ ಆನ್ ಮಾಡ್ತೀನಿ. ಇವಾಗ ಬೇಸಿಗೆ ಆಗೋದ್ರಿಂದ ಸಿಕ್ಕಾಪಟ್ಟೆ ಸೆಕೆ ಇರುತ್ತಲ್ವ, ಹಾಗೆ ಅವನು ಮಲ್ಕೊಂಡೆಲ್ಲ ಎದ್ದಿದ್ದಾದ್ಮೇಲೆ ಅವನ್ನ ಕೂಡ ಫ್ರೆಶ್ ಅಪ್ ಸ್ನಾನ ಎಲ್ಲ ಮಾಡಿಸಿದ್ದಾದ್ಮೇಲೆ ಏನಾದರೂ ಸ್ನ್ಯಾಕ್ಸ್ ಮನೇಲಿ ಏನೂ ಇರಲಿಲ್ಲ, ಎಲ್ಲ ಖಾಲಿ ಆಗಿತ್ತು. ಹಾಗಾಗಿ ಏನಾದರೂ ತಿನ್ನೋಕೆ ಬೇಕು ಅಂತ ಕೇಳ್ದ. ಅಂತ ಹೇಳಿದರೆ ತಿಂಡಿ ಏನಾದರೂ ಬೇಕು ಅಂತ ಕೇಳ್ತಾನೆ ಇರ್ತಾನೆ ತಿನ್ನೋದಕ್ಕೆ ಅವನು. ಹಾಗಾಗಿ ಸ್ವಲ್ಪ ಶಾವಿಗೆ ಇತ್ತು ಮನೇಲಿ, ಪಾಯಸ ಮಾಡ್ಕೊಂಬಿಡೋಣ, ಹಾಲು ಕೂಡ ಜಾಸ್ತಿ ಇದೆಯಲ್ಲ ಅಂತ ಹೇಳಿಬಿಟ್ಟು ಪಾಯಸ ಮಾಡ್ತಾಯಿದ್ದೀನಿ. ಅವನಿಗೆ ಸ್ವೀಟ್ ಐಟಮ್ಸ್ ಏನಿದೆ ಅದಂತೂ ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ. ಹಾಗೆ ನಾನು ಫಸ್ಟು ಶಾವಿಗೆನ ತುಪ್ಪದಲ್ಲಿ ಹುರ್ಕೊಂಬಿಟ್ಟು ಆಮೇಲೆ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಳ್ತೀನಿ. ಅದೊಂದು ಅರ್ಧ ಬೆಂದಿದ್ದಾದಮೇಲೆ ಹಾಲನ್ನ ಹಾಕಿಬಿಟ್ಟು ನೀಟಾಗಿ ಬೇಯಿಸ್ಕೊತೀನಿ. ಬೇಯಿಸ್ಕೊಂಡಿದ್ದಾದಮೇಲೆ ಅದು ಫುಲ್ಲು ಬೆಂದ ಇದ್ದಾದಮೇಲೆ ಅದಕ್ಕೆ ಶುಗರ್ನ ಆ್ಯಡ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೊಳ್ತೀನಿ. ಆಮೇಲೆ ಫುಲ್ಲು ಕಂಪ್ಲೀಟಾಗಿ ಬೆಂದಮೇಲೆ ತುಪ್ಪದಲ್ಲಿ ನಾನು ದ್ರಾಕ್ಷಿ, ಗೋಡಂಬಿ, ಆಮೇಲೆ ಡ್ರೈ ಫ್ರೂಟ್ಸ್ ಏನೇನು ಬೇಕೋ ಅದನ್ನೆಲ್ಲ ಹಾಕಿ ನೀಟಾಗಿ ತುಂಬಾ ಚಿಕ್ಕದಾಗಿ ಕಟ್ ಮಾಡ್ಕೊಂಬಿಟ್ಟು ಆ್ಯಡ್ ಮಾಡ್ಕೊಳ್ತೀನಿ. ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಪಾಯಸ ತುಂಬಾ ಟೇಸ್ಟ್ ಬರುತ್ತೆ. ಅಂದರೆ ಅದು ಪೌಡರ್ ಕೂಡ ಸ್ವಲ್ಪ ಪೌಡರ್ ಆಗಿರುತ್ತೆ ಅಲ್ವ, ಅದು ಕೂಡ ಆ್ಯಡ್ ಆದಾಗ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆಯೇ ನನಗೊಂದು ಸ್ವಲ್ಪ ಮತ್ತು ಪಾಪುಗೊಂದು ಸ್ವಲ್ಪ ಹಾಕಿಬಿಟ್ಟು ಎತ್ತಿಟ್ಕೊಳ್ತಾ ಇದ್ದೀನಿ ಆರೋದಕ್ಕೆ ಅಂತ ಹೇಳಿಬಿಟ್ಟು. ರತನೇನು ಸ್ವೀಟ್ನ ತಿನ್ನೋದಕ್ಕೆ ಅಷ್ಟೊಂದು ಇಷ್ಟಪಡೋದು, ಅವರಿಗೆ ಬಜ್ಜಿ ಬೋಂಡ ಈ ಥರದ್ದೆಲ್ಲ ಇಷ್ಟ ಆಗುತ್ತೆ. ಬಟ್ ನನಗೆ ಪಾಪುಗೇನಿದೆ ಸ್ವೀಟ್ ಆಗಿರೋದು ಏನಿದೆ ಅದನ್ನ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಪಾಪುಗೊಂದು ಸ್ವಲ್ಪ ಕಂಪ್ಲೀಟಾಗಿ ತಣ್ಣಗಾಗೋ ತನಕ ಆರಿಸ್ಕೊಂಬಿಟ್ಟು ತೊಗೊಂಡೋಗಿ ಕೊಡ್ತಾಯಿದ್ದೀನಿ. ಅವನಂತೂ ಸಿಕ್ಕಾಬಟ್ಟೆ ಇಷ್ಟಪಟ್ಬಿಟ್ಟು ತಿಂತಾನೆ. ಹೆಂಗಿದೆಯವ? ತಿನ್ನಿಸ್ಲಾ? ಅವನು ಸ್ವೀಟೆಲ್ಲ ಏನಾದರೂ ಮಾಡಿದರೆ ನಾವು ತಿನ್ಸೋಕೆ ಹೋದರೂ ಕೂಡ ತಿನ್ನೋದಕ್ಕೆ ಇಷ್ಟಪಡಲ್ಲ. ಅವನಿಗೆ ಅವನೇ ಮಾಡ್ಕೊಂಡು ತಿನ್ನಬೇಕು ಆ ಥರ ಹೇಳ್ಬಿಟ್ಟು ಇಷ್ಟಪಡ್ತಾನೆ. ಹಾಗೆ ನಾನು ನೈಟ್ಗೆ ಅಂತ ಹೇಳಿಬಿಟ್ಟು ಇಲ್ಲಿ ಒಂದು ಸ್ವಲ್ಪ ಟೊಮೆಟೊ ಗೊಜ್ಜು ಮತ್ತು ಚಪಾತಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಇವಾಗ ಟೊಮ್ಯಾಟೊ ರೇಟ್ ಕಡಿಮೆ ಆಗಿದೆ. ಚಪಾತಿಗೆ ಟೊಮ್ಯಾಟೊ ಪಲ್ಯ ಮಾಡ್ಕೊಂಡ್ಬಿಟ್ಟೆ ಟೊಮ್ಯಾಟೊ ಗೊಜ್ಜನ್ನ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ನಾನು ಚಪಾತಿ ಹಿಟ್ಟೇನು ನಾದಿಟ್ಟಿದ್ದೆ ಅದನ್ನ ಇನ್ನೊಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಚಿಕ್ಕದಾಗಿ ಉಂಡೆಗಳನ್ನ ಮಾಡಿಟ್ಕೊಳ್ತೀನಿ. ಈ ಥರ ಮಾಡ್ಕೊಳ್ಳೋದ್ರಿಂದ ನಂಗೆ ಲಟ್ಟಿಸ್ಕೊಡುವಾಗ ತುಂಬಾ ಈಸಿ ಅನಿಸುತ್ತೆ. ಹಾಗೆ ಪಾಪು ಇದನ್ನು ಕೂಡ ಅಲ್ಲೇ ಕುತ್ಕೊಂಡ್ಬಿಟ್ಟು ಆಟಾಡ್ತಾ ಇದ್ದ. ಇಲ್ಲೇ ಮೇಲೆ ಶೆಲ್ಫ್ ಮೇಲೆ ಕೂರಿಸ್ಕೊಳ್ತೀನಿ. ಫುಲ್ ಎಲ್ಲ ಎಳ್ದಾಕ್ಬಿಡ್ತಾನೆ. ಅಲ್ಲಿ ಏನೇನಿರುತ್ತೆ ಎಲ್ಲದನ್ನೂ ಮೇಲ್ಗಡೆನೇ ತೆಗೆದು ಕೆಳಗಡೆಗೆ ಹಾಕೊಂಡು ಕೂತಿರ್ತಾನೆ. ಹಾಗೆ ನಾನು ಲಟ್ಸುವಾಗ ಅವನು ಒಂದು ಚಿಕ್ಕ ಚಪಾತಿ ಇಟ್ಕೊಂಡ್ಬಿಟ್ಟು ಲಟ್ಸೋಕ್ಕೆಲ್ಲ ಬರ್ತಿರ್ತಾನೆ ಯಾವಾಗಲೂ. ಅಂದರೆ ಅವನಿಗೆ ತುಂಬಾ ಇಷ್ಟ ಆಗುತ್ತೆ ಈ ಥರ ಎಲ್ಲ ಕುತ್ಕೊಂಡು ಅಡುಗೆ ಮಾಡುವಾಗ ಇಲ್ಲಿ ನೋಡೋದು ಅಂತ ಹೇಳಿದರೆ. ಹಾಗೆ ನಾನು ಚಪಾತಿ ಹೊಸಿಯೋಕ್ಕೆ ಅಂತ ಹೇಳಿಬಿಟ್ಟು ಇಟ್ಕೊಂಡಿದ್ದೆ. ಅದನ್ನ ಇಟ್ಕೊಂಡ್ಬಿಟ್ಟು ಅವನು ಕೂಡ ಇದು ಮಾಡ್ತಾ ಇದ್ದಾನೆ, ಹೊಸಿತಾ ಇದ್ದಾನೆ, ನಾನು ಹೊಸ್ತೀನಿ ಅಂತ ಹೇಳಿಬಿಟ್ಟು. ಹಾಗೆಯೇ ಇದರಲ್ಲಿ ನಾನೇನು ಇದನ್ನ ಕಿತ್ತಿಡಬೇಕು ಸಾಸಿವೆದು ಅಂತೆಲ್ಲ ಅಂದ್ಕೊಂಡಿದ್ದೆ, ಅದನ್ನ ಕೂಡ ಕಿತ್ತಿಟ್ಕೊಳ್ತಾ ಇದ್ದೀನಿ. ಯಾವಾಗಲಾದ್ರೂ ಟೈಮ್ ಸಿಕ್ಕಿದಾಗ ಉಜ್ಜಿಬಿಟ್ಟು ಇಟ್ಕೊಂಡ್ರೆ ಒಂದು ಸ್ವಲ್ಪ ಸಿಗೋದ್ರಲ್ಲಿ ಏನು ಜಾಸ್ತಿ ಸಿಗಲ್ಲ ಹಾಗೆ ಅಂತ ಹೇಳಿಬಿಟ್ಟು. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.